ಇವತ್ತು ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋದ್ರು. ಹಂಗಾಗಿ ನಾನೇ ಕುರಿಗಳನ್ನ ಹೊಡ್ಕೊಂಬರ್ಬೇಕಾಯ್ತು. ಕುರಿಗಳನ್ನ ಬಿಟ್ಕೊಂಡು ಇಲ್ಲಿ ಮೇಯಿಸ್ತಾ ಇದ್ದೀನಿ. ನಾನು ಬೆಳಗ್ಗೆ ಯಾವಾಗಲೂ ಮನೆಯಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದ್ನೋ ಇವತ್ತು ಆ ಥರ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಯಜಮಾನ್ರು ಬದಲು ನಾನು ಬಂದಿದ್ದೀನಿ ಕುರಿಗಳನ್ನ ಮೇಯ್ಸೋಕ್ಕೆ ಅಂತ. ಅವ್ರು ಕೆಲ್ಸಕ್ಕೆ ಹೋದ್ರು. ಅವ್ರು ಇದ್ದಿದ್ರೆ ನನಗೆ ಸರಿ ಹೋಗ್ತಿತ್ತು. ಸರಿ ಅಂತಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಬಿಟ್ಕೊಂಡು ಕುರಿಗಳನ್ನ ಮೇಯಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಹಿಂದಿ ಹುಡುಗರು ಫ್ರೆಂಡ್ಸ್, ಈ ಹುಡುಗರಿಗೆ ಸ್ಕೂಲ್ಗೆ ಹೋಗಬೇಕು, ಅಪ್ಪ ಅಮ್ಮ ಬೈತಾರೆ, ಹೋಗಿಲ್ಲ ಅನ್ನೋ ಒಂದು ಯೋಚನೆ ಏನೂ ಇಲ್ಲ. ಆರಾಮಾಗಿ ಆಟಾಡ್ಕೊಂಡಿದ್ದಾರೆ. ನಾವು ಅವಾಗ ಸ್ಕೂಲ್ಗೆ ಏನಾದರೂ ಹೋಗಿಲ್ಲ ಅಂದರೆ ಅಪ್ಪ ಅಮ್ಮ ಕೈಲಿ ಏಟು ತಿಂತಾಯಿದ್ರಿ. ಮತ್ತು ನಮಗೊಂದು ಭಯ ಇರ್ತಾಯಿತ್ತು ಸ್ಕೂಲ್ಗೆ ಹೋಗಲೇಬೇಕು ಅಂತ. ಆ ಭಯ ಇವ್ರಿಗಿಲ್ಲ. ಆರಾಮ ಅಲ್ವಾ ಫ್ರೆಂಡ್ಸ್ ಇವರಿಗೆ. ಸರಿ ಅಂದ್ಬಿಟ್ಟು ನಾನು ಅಲ್ಲಿ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ಒಂದು 2 ಗಂಟೆಗೆ ಬಂದೆ. ಅಲ್ಲಿಂದ ಬಂದ್ಬಿಟ್ಟು ಕುರಿಗಳನ್ನ ಕಟ್ಟಾಕ್ತಾ ಇದ್ದೀನಿ. ಕುರಿಗಳನ್ನ ಕಟ್ಟಾಕ್ಬಿಟ್ಟು ಅದಕ್ಕೆ ನೀರು ಕುಡಿತೈತೇನೋ ಅಂತಂದ್ಬಿಟ್ಟು ನೀರು ತೊಗೊಂಡೋಗಿಟ್ರೆ ಅದು ನೀರೇ ಕುಡ್ದಿಲ್ಲ, ಎರಡೂ ಕುಡ್ದಿಲ್ಲ. ಇದೆಲ್ಲ ಅಂತಂದ್ಬಿಟ್ಟು ಇನ್ನೂ ಒಂದಕ್ಕೆ ತೊಗೊಂಡೋಗಿಟ್ಟೆ, ಅದು ಕುಡ್ದಿಲ್ಲ. ಸರಿ ಅಂತಂದ್ಬಿಟ್ಟು ತೊಗೊಂಡೋಗಿ ಹಾಗೆ ವಾಪಸ್ ಇಟ್ಬಿಟ್ಟೆ. ರಾಗಿ ಮುದ್ದೆ ಏನಾದರೂ ಇದ್ದಿದ್ರೆ ಮುದ್ದೆ ಇಕ್ಬೋದಾಗಿತ್ತು. ಮುದ್ದೆ ಇರಲಿಲ್ಲ, ಬರೀ ನೀರೇ ಹಾಕಿ ಉಪ್ಪಾಕಿ ಇಟ್ಟು. ಇನ್ನು ನನಗೆ ತುಂಬ ದಿವಸ ಆಗಿತ್ತು ಈ ಥರ ಕೆಲಸ ಮಾಡಿ. ಮುಂಚೆಲ್ಲ ಹಸು ಮೇಯಿಸ್ತಾ ಇದ್ದೆ, ಆವಾಗ ಅಭ್ಯಾಸ ಇತ್ತು. ಇವಾಗ ಅಭ್ಯಾಸ ತಪ್ಪೋಗಿತ್ತು. ಸರಿ ಅಂತಂದ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದು ನಾನು ಮುಖ ತೊಳ್ಕೊಂಡೆ. ಉರಿ ಬಿಸಿಲಿಲ್ಲ, ತುಂಬ ಬಿಸಿಲಿತ್ತು, ಮುಖ ಎಲ್ಲ ಉರಿ ಅಂತ ಅನಿಸ್ತಾ ಇತ್ತು. ಮುಖ ತೊಳ್ಕೊಂಡು ಸ್ವಲ್ಪ ನೀರು ಕುತ್ಕೊಂಡು ನೀರು ಕುಡಿದೆ. ನೀರು ತುಂಬ ದಾರ ಆಗಿತ್ತು ಫ್ರೆಂಡ್ಸ್, ಬಿಸಿಲಲ್ಲಿ ಹೋಗಿ ಬಂದರೆ. ಸರಿ ಅಂತಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಹಾಗೆ ರಾತ್ರಿ ಬಸ್ಸಾರಿಗೆ ಅನ್ನ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಬಸ್ಸಾರೆಲ್ಲ ಖಾಲಿ ಆಗಿತ್ತು, ನೋಡ್ಬೋದು. ಸ್ವಲ್ಪ ಇತ್ತು. ನಮಗೆ ಬಸ್ಸಾರು ಇದ್ದರೆ ಇದೇ ಥರನೇ ಅನ್ನ ಮಾಡ್ಕೊತೀರಿ. ಬೆಳಗ್ಗೆ ಟೈಮು ಈಸಿ ಆಗುತ್ತೆ ಅಂತಂದ್ಬಿಟ್ಟು ಇವಾಗನ್ನ ಊಟ ಮಾಡಿಬಿಟ್ಟು ಹಂಗೆ ಸೊಪ್ಪು ಕಿತ್ಕೊಂಬರೋಣ ಅಂತ ಇಲ್ಲೇ ಮನೆ ಮುಂದೆ ಇರೋವಂಥ ರೋಜಾ ಹೂವಿನ ಗಿಡಕ್ಕೆ ಬಂದೆ. ಅಲ್ಲಿ ಬಂದಮೇಲೆ ಗೊತ್ತಾಯಿತು ಕಳೆ ಮದ್ದು ಹೊಡ್ತಿದ್ದೀನಿ, ಬೇಡ ಅಂತಂದರು. ಹಾಗೆ ಮಳೆನೂ ಬಂದ್ಬಿಡ್ತು ಜೋರಾಗಿ. ವಾಪಸ್ಸು ಮನೆಗೆ ಬಂದುಬಿಟ್ಟೆ. ಜೋರಾಗಿ ಮಳೆ ಬಂತು ಅಂತ ವಾಪಸ್ ಬಂದುಬಿಟ್ಟೆ. ಇವತ್ತಿನ ವ್ಲಾಗು ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.